ನಮಸ್ಕಾರ ವೀಕ್ಷಕರೇ, ಇವತ್ತು ಪಾತಾಳಗರಡಿ ಸಸ್ಯದ ಬಗ್ಗೆ ತಿಳಿಯೋಣ ಬನ್ನಿ. ಇದಕ್ಕೆ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ದೀರ್ಘವಳ್ಳಿ, ಸೋಮವಳ್ಳಿ, ಶ್ರೇಯಸ್ತಿ, ಸಪ್ತಾಣಿ, ಈ ರೀತಿ ಹಲವಾರು ಹೆಸರುಗಳು ಇದಕ್ಕಿದೆ. ಇದು ಹೆಚ್ಚಾಗಿ ಕುರುಚಲು ಅರಣ್ಯ, ಬೆಟ್ಟ ಗುಡ್ಡಗಳಲ್ಲಿ, ರಸ್ತೆಗಳ ಪಕ್ಕ ಹಾಗೂ ಹೊಲಗಳ ಬದಿಯಲ್ಲಿ ಬೆಳೆಯುತ್ತೆ. ಇದನ್ನು ಋಷಿಮುನಿಗಳು ಹಾಗೂ ನಮ್ಮ ಪೂರ್ವಜರು ಔಷಧಿಗಾಗಿ ಹೆಚ್ಚಾಗಿ ಬೆಳೆಸ್ತಿದ್ರು ಎಂಬ ಪ್ರತೀತಿ ಇದೆ. ಮಕ್ಕಳಿಲ್ಲದವರಿಗೆ ಇದು ದಿವ್ಯ ಔಷಧಿ ಎಂದರೆ ತಪ್ಪಿಲ್ಲ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಮೆಂಟ್ ಬಾಕ್ಸನ್ನು ವೀಕ್ಷಿಸಿ. ಇದರ ಅನುಕೂಲಗಳು ಹೆಚ್ಚಾಗಿವೆ. ಪುರುಷರಲ್ಲಿ ವೀರ್ಯಾಣು ಹೆಚ್ಚಿಸಲು ಇದು ಸಹಕಾರಿಯಾಗುತ್ತೆ. ಪಾದ ಉರಿ, ಕಣ್ಣೂರಿ, ಹೊಟ್ಟೆ ನೋವು, ಆಮಶಂಕೆ, ಈ ರೀತಿ ಹಲವಾರು ನೋವುಗಳಿಗೆ ಇದು ರಾಮಬಾಣ. 1 ಬಟ್ಟಲು ಮಜ್ಜಿಗೆಯಲ್ಲಿ 1 ಚಮಚ ಗಂಧ, 1 ಚಮಚ ಕೆಂಪು ಕಲ್ಲು ಸಕ್ಕರೆಯನ್ನು ಕಲಸಿ ಕುಡಿದರೆ ಇದರ ಶಮನಗಳು ಬೇಗ ಮಾಯಾಗುತ್ತೆ. ಬನ್ನಿ ಬದಲಾಗೋಣ, ಔಷಧಿ ಸಸ್ಯಗಳನ್ನು ಹೆಚ್ಚಾಗಿ ಬಳಸೋಣ.